ಇಲ್ಲಿ ನೋಡಿ, ಇಲ್ಲಿ ನೀನ್ ರೋದ್ನೆ ಆದ್ರೆ ನಾವೆಲ್ಲ ಎಕ್ಸ್ ರೋದ್ನೆ. ನೋಡ್ಗುರು, ನೀನು ಎಕ್ಸ್ ರೋದ್ನೆ ಅಷ್ಟೇ, ನಮ್ ಗಿಲ್ಲಿ A to Z ರೋದ್ನೆ. ಬಿಗ್ ಬಾಸ್ ಟೀಮ್ ಅವ್ರಿಗೆ ಹೇಳ್ತಾ ಇರೋದು, ಈ ತರದ ಎಕ್ಸ್ ರೋದ್ನೆಗಳನ್ನ ನೀವು 16 ಜನನ್ ಕಳ್ಸಿದ್ರು ಉದ್ರಸ್ ಕಳ್ಸ್ಬಿಡ್ತಾನೆ ಆಚೆಗೆ ಅಷ್ಟೇ. ಆಮೇಲೆ ಅದ್ ಯಾವ್ದೋ ಒಂದು ಕಿತ್ತೋದ್ ಡೈಲಾಗ್ ಕಣ್ರಿ, 14 ಜನಕ್ ತಾಯ್ತ ಕಟ್ಸಿದೀನಿ ಅಂತ. ನಿಮಗ್ ತಾಯ್ತ ಕಟ್ಟಿದ್ಯಾರೋ? ಹನುಮಂತ ಅವರು. 5 ಜನ ಅತಿಥಿಗಳ ಆಚೆ ಬಂದ್ಮೇಲೆ ನಿಮ್ ಕಮೆಂಟ್ ಸೆಷನ್ ಗಳನ್ನ ನೋಡ್ಬಿಟ್ಟು ದಯವಿಟ್ಟು ನೀವು ತಾಯ್ತ ಕಟ್ಸ್ಕೋಬೇಡಿ. ಏನ್ ಗೊತ್ತಾ ಗಾಯ್ಸ್, ಲಿಟ್ರಲಿ ಗಿಲ್ಲಿ ಕೊಡೋ ಟಾರ್ಚರ್ಗೆ ರಜತ್ ಕಾಲ್ ಬೀಳೋದೊಂದೇ ಕಮ್ಮಿ. ಪಾಪ ರಜತ್ ನಮ್ಗೆ ಪಾಪ ಅನಿಸುತ್ತೆ, ಅವ್ನ್ ಕೂಡ ಆ ರೇಂಜ್ ಟಾರ್ಚರ್ ಕೊಡ್ತಾವ್ರೆ ಗಿಲ್ಲಿ. ಏನ್ ರೋದ್ನೆ ಕೊಡ್ತಾವ್ ಬೆಳಗಿನ ನಮ್ಗೆ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಗಿಲ್ಲಿ ಎಲ್ಲದಕ್ಕೂ ಒಂದು ತಾಳ್ಮೆ ಐತೆ. ಗಿಲ್ಲಿ ಇರಿಟೇಟ್ ಮಾಡ್ತಾ ಇದೆಯಾ ತುಂಬಾ. ನನ್ನ ಕೈಲಿ ಆಯ್ತಾ ಇಲ್ಲ. ಮನುಷ್ಯ ಜಾತಿ ಸೇರಿದವ್ರು ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಲ್ಲೋ. ಮತ್ತೆ ಸ್ಟಾರ್ಟ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನನ್ನ ದೌಲತ್ತು, ನನ್ನ ದುರಾಂಕಾರದಲ್ಲ ನಾನು ಬದುಕಿರೋದು. ತಡ್ರ ಇವಾಗ ಬರುತ್ತ ನೋಡ್ರು. ನೀ ದೀಪವಾದೆ ನಮ್ಮ ಹತ್ರ ಬಂದು ನೀ ಯಾರಿ ಹೋದೆ. ಮುಚ್ಕೊಂಡಿರ. ನಮ್ಮ ಅಣ್ಣ ರಘುಪತಿಗಿನ ಕಿಂಗ ನೀನು. 2 ವರ್ಷದಿಂದ ಸುಮ್ನೆ ಎಲ್ಲ ನೆಮ್ಮದಿಯಾಗಿರ್ತಾನೆ. ಮಾಮ, ನಿಮ್ಮಣ್ಣ ರಘುಪತಿ ವಿಷಯ ಈ ಟೇಬಲ್ ಅಲ್ಲಿ ಬೇಡ. ನಿನ್ನೆ ಮೊನ್ನೆ ಬಂದ್ ಜುಟ್ಟು ನನ್ನ ಮಕ್ಕಳು ಗೊಣ್ಣೆ ಸುಸ್ಕೊಂಡು ಓಡಾಡ್ತಾ ಚಿಲ್ಟಾರಿ ಪಲ್ಟಾರಿಗಳು ನನ್ ಮುಂದೆ ಕೈ ತೋರ್ಸ್ಕೊಂಡಂಗೆ ಹಿಂಗಂದ್ರೆ ಸುಮ್ನೆ ಇರ್ತೀವ? ಅದಕ್ಕೆ ಅವತ್ ಕೈ ತಂದೆ. ನೆಕ್ಸ್ಟ್ ಟೈಮ್ ಏನಾದ್ರೂ ವಾಯ್ಸ್ ಬಂದ್ರೆ ತಲೆ ತತ್ತಿ. ಫ್ರಾಂಕ್ ಆಗಿ ಹೇಳ್ಬೇಕು ಅಂದಾಗ, ನಾನು ಆಚೆ ಇದ್ದಾಗ ಈ ವ್ಯಕ್ತಿನ ಇಷ್ಟಪಟ್ಟಿದ್ದೆ. ಬಟ್ ಈ ವ್ಯಕ್ತಿ ಈ ತರ ಟಾರ್ಚರ್ ನಿಮ್ಮನೇಲೂ ನಿಮ್ ಹೆಂಡತಿಗೆ, ಅಕ್ಕ ತಂಗಿರಿಗೆ, ಅಥವಾ ತಂದೆ ತಾಯಿಗಳಿಗೆ, ಅಥವಾ ಅಣ್ಣ ತಮ್ಮಂದಿರಿಗೆ ಎಲ್ಲರ ಜೊತೆನೂ ಹಂಗೆ ನಡ್ಸ್ಕೊಂತೀರಾ? ಈಗ ಮನೆ ಒಳಗಡೆ ನಡ್ಸ್ಕೊಂತ ಇದ್ದೀರಲ್ಲ, ಅದೇ ತರ ನಡ್ಸ್ಕೊಂತೀರಾ? ಸೀಸನ್ 12 ಕಂಟೆಸ್ಟೆಂಟ್ ಗಳನ್ನ ಮೊದಲು ನೀವು ನಿಮ್ಮನೆಯವ್ರ ತರ ನಡ್ಸ್ಕೊಳ್ಳಿ, ಆಮೇಲೆ ಅವರು ನಿಮ್ಮನ್ನ ಅತಿಥಿಗಳ ತರ ನಡ್ಸ್ಕೊಂತಾರೆ. ಅತಿಥಿಯಾಗಿ ಹೋದವರು ಅತಿಥಿಯಾಗೇ ಇರಬೇಕು, ಟಾಂಗ್ಗಳು ಕೊಡೋದಲ್ಲ. ನೀನು ರೋದ್ನೆ ಆದ್ರೆ ನಾನು ಎಕ್ಸ್ ರೋದ್ನೆ ಅನ್ನೋದು, ನೀನು ಪ್ಲೇಯರ್ ಆದ್ರೆ ನಾನು ಕೋಚ್ ಅಂತ ಹೇಳ್ಕೊಳ್ಳೋದು. ತಿಗಾ ಮುಚ್ಕೊಂಡು ಹೋಗಲ್ಲ ಅನ್ಬಿಟ್ಟು ಒಂದು ಡೈಲಾಗ್ ಹೊಡೆದಿದ್ದಾರೆ ಗಿಲ್ಲಿ ಅವ್ರಿಗೆ. ಅದನ್ನ ಗಿಲ್ಲಿ ತಲೆಯಲ್ಲಿ ಇಟ್ಕೊಂಡು ಎಕ್ಸ್ ಕಂಟೆಸ್ಟೆಂಟ್ ಗಳಿಗೆ ಉರಿಸ್ತಾ ಇದ್ದಾನೆ. ಬಿಗ್ ಬಾಸ್ ಅವರು ನೀವ್ಯಾಕೆ ಅದನ್ನ ತೋರಿಸ್ತಿಲ್ಲ? ತಿಗಾ ಮುಚ್ಕೊಂಡು ಹೋಗಲ್ಲ ಅಂತ ರಜೆ ತಂದ ಅಲ್ಲ, ತೋರಿಸ್ಬೇಕಾಗಿತ್ತು ನೀವು ಅದನ್ನ. ನಮ್ ತಾಯಣೆ ಹೇಳ್ತೀನಿ, ಓವರ್ ಆಲ್ ಎಪಿಸೋಡ್ ನೋಡ್ಬಿಟ್ಟು ನನಗೆ ಏನ್ ಅನಿಸ್ತು ಅಂತಂದ್ರೆ, ಆ ಗಿಲ್ಲಿನ ಕುಗ್ಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಬಿಗ್ ಬಾಸ್ ಟೀಮೇ ಹೇಳ್ಕೊಟ್ಟಿದ್ದ ಅಥವಾ ಹಳೆ ಕಂಟೆಸ್ಟೆಂಟ್ ಗಳು ಓದೋರು ಮಾಡ್ತಾ ಇದಾರೆ ಗೊತ್ತಾಗ್ತಿಲ್ಲ, ಬಟ್ ಖಂಡಿತ ಮಾಡಿದ್ರು. ನಮಸ್ಕಾರ ಸಾ, ಒಂದ್ ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. ನೀವ್ ಇವಾಗ ಕ್ರಿಕೆಟ್ ಆಡ್ತಿರ್ಬೋದು, ಆ ಕ್ರಿಕೆಟ್ ಕೋಚ್ ನಾವು. ರಂಜಿತ್ ಅಣ್ಣ ಕೋಚು ನೀವಾಗಿರ್ಬೋದು, ಗ್ರೌಂಡ್ ಗಿಲ್ಲಿದು. ಬುಜ್ಜಿ ಎಲ್ಲೋ ಬಿಗ್ ಬಾಸ್ ಒಳಗೆ ಗಿಲ್ಲಿ ಹೊಡೆಗೆ ಹೋಯ್ತಿದಲ್ಲ, ಯಾಕೋ ಆಚೆ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಬಿಟ್ಟಿದ್ಯಲ್ಲ. 5 ಜನನು ಹಂಗ್ ಬೈಕ್ ಕಟ್ರೆ ಅವ್ನ ಒಬ್ನೇ ಬೈಕ್ ಕಟ್ತಾನೆ. ಅವ್ನ್ ಮೊದ್ಲೇ ಮಂಡ್ಯದವನು, ತಿಳ್ಕೊಂಡ್ ಮಾತಾಡಲಿ ಬುಜ್ಜಿ. ಮಂಜಾ, ಚೈತ್ರ, ಬುಜ್ಜಿ ಯಾಕಪ್ಪ ಬಿಗ್ ಬಾಸ್ ಒಳಗೆ ಹೋಗಿದೆ ಅನ್ಸ್ಬಿಡೈತಾ? ಹೋಗಲಿ, ಗಿಲ್ಲಿ ಒಂದ್ಸಲ ತಪ್ಪಾಯ್ತು ಅಂತ ಕೇಳ್ಕಳಿ. ಅವನ್ಯಾರೋ ಅಂತಾನೆ ಒಡೆ ಮಾಡೋ ಸಡೆ ನನ್ ಮಗ, ಗಿಲ್ಲಿ ಗೆದ್ರೆ ಮೀಸೆ ಗಡೆ ತೆಗಿತೀನಿ ಅಂತ. ಲೇ, ಗಿಲ್ಲಿ ಗೆಲ್ತೇನೆ ಗೊತ್ತು, ನೀವ್ ಯಾಕೋ ಚಾಲೆಂಜ್ ಕಟ್ತೀರಾ? ಲೇ ಇಲ್ಲಿ ನೀವ್ ಇವಾಗ ಕ್ರಿಕೆಟ್ ಆಡ್ತಿರ್ಬೋದು, ಆ ಕ್ರಿಕೆಟ್ ಕೋಚ್ ನಾವು. ಹೌದಾ? ಸೆಕೆಂಡ್ ಹಾಫ್ ರಜತ್ ಅವ್ರೆ, ಫಸ್ಟ್ ಹಾಫ್ ಅವ್ರ ಹತ್ರ ಬ್ಯಾಡ ರಜತ್ ಅವ್ರೆ. ವೈಲ್ಡ್ ಕಾರ್ಡ್ ಅಲ್ಲಿ ಎಲ್ಲ ನೋಡ್ಕೊಬಿಟ್ಟು ಬರೋದಲ್ಲ ಅಣ್ಣ, ಬರ್ಬೇಕು ವೈಲ್ಡ್ ಆಗಿ ಓಪನಿಂಗ್ ಅಲ್ಲೇ. ಅಪ್ಪು ಬಂದೆ, ಅಪ್ಪು ನೀನಿನ್ನು ಪಾಪು. ವೈಲ್ಡ್ ಕಾರ್ಡ್ ಅಲ್ಲಿ ಬಂದವ್ರಿಗೆ ಇಷ್ಟಿರ್ಬೇಕಾದ್ರೆ ಅಣ್ಣ, ಕೊಟ್ಟವ್ರಿಗೆ ಎಷ್ಟಿರ್ಬೇಡ. ಬಿಡ್ತೀವೇನ್ರಿ? ಯಾಕ್ರಿ ಬಂದವ್ರೆ? ನೀ ದೀಪವಾದೆ ನಮ್ಮ ಹತ್ರ ಬಂದು ನೀ ಯಾರಿ ಹೋದೆ. ಸರ್ ನಾನು ಹತ್ರ ಮಾತಾಡೋದು, ನನ್ನ ಹತ್ರ ಮಾತಾಡೋದು ಬೇಡ. ಎಷ್ಟ ಇರ್ಬೇಕಷ್ಟ ಮಗ. ಏನ್ ಕೊಡ್ತಾ ಇದ್ದೇನಪ್ಪ ಬಿಟ್ಟಿ ಊಟ? ಅಲ್ಲ ರಜತ್, ಯಾಕೆ ಬೇಕು ನಿಂಗೆ? ಗೆಸ್ಟ್ ಆಗಿ ಬಂದ್ ಗೆಸ್ಟ್ ಆಗಿ ಹೋಗ್ಬೇಕು ತಾನೆ. ಗಿಲ್ಲಿ ಜೊತೆ ಬೇಕಾ? ಒಳಗಡೆ ಗಿಲ್ಲಿ ಕೊಡ್ತಾನೆ, ಹೊರಗಡೆ ಗಿಲ್ಲಿ ಫ್ಯಾನ್ಸ್ ಕೊಡ್ತಾರೆ. ಫಸ್ಟ್ ಹೋಗಿ ಇನ್ಸ್ಟಾಗ್ರಾಮ್ ಅಷ್ಟು ಕಮೆಂಟ್ಸ್ ನೋಡಿ ಬರೀ ನಿಂದು. ಫಸ್ಟ್ 3 ಪೋಸ್ಟ್ ಕಮೆಂಟ್ ಆಫ್ ಮಾಡಿದೆ, ಉಳಿದಿದ್ ಕಮೆಂಟ್ಸ್ ಫೀಡಿಗ್ ಬಾ ಅಂತೀಯ. ಈಗ ಗಿಲ್ಲಿ ಫ್ಯಾನ್ಸ್ ಇನ್ಸ್ಟಾಗ್ರಾಮ್ ಫೀಡಿಗೆ ಬಂದವ್ರೆ, ಹೋಗಿ ಅನ್ಭವ್ಸು.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.